ಮದುವೆ ಆಗತ್ತೆ. ಮದುವೆ ಆದಮೇಲೆ ಆಷಾಢ ಮಾಸ, ಮೊದಲನೇ ಆಷಾಢ ಮಾಸ ಹೆಂಡ್ತಿನ ತವ್ರ ಮನೆಗೆ ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು? ನಂಗೆ ಗೊತ್ತಿಲ್ಲ ಸರ್. ಹೋಗಿದ್ರಾ ನೀವು? ಆಗಿದ್ಯಾ? ಹಾ ಸರ್, ಆದ್ರೆ ಹೋಗಿದ್ರಾ? ಹೋಗಿಲ್ಲ. ಹೋಗಿಲ್ಲ. ಓಕೆ. ಕರೀಲಿಲ್ಲ ನಮ್ಮನ್ನು. ಕರೀಲಿಲ್ಲ. ಒಂದು ಹೆಣ್ಮಗು ಅವಳು ನಮ್ಮ ಮನೆಗೆ ಬಂದಾಳೆ. ನಮ್ಮ ಮನೆಗೆ ಬಂದಾಗ ಕಂಪ್ಲೀಟ್ಲಿ ಹೊಸ ಎನ್ವೈರನ್ಮೆಂಟಾ. ಹೌದು. ಓಕೆ, ನೀವೆಷ್ಟೇ ಅಂದ್ರೂ ತಂದೆ ತಾಯಿ ಅಕ್ಕ ತಮ್ಮ ಯಾರಿದ್ರು ಬಿಟ್ಟು ನಮ್ಮನೆಗೆ ಅಲೋನಾಗಿ ಬಂದಿದ್ದಾಳೆ. ಅವಳ ಸೈಕಾಲಜಿಕಲ್ ಸ್ಟೇಟಸ್ ಹೆಂಗಿರುತ್ತೆ? ಲೋನ್ಲಿ ಫೀಲ್. ಅವಳಿಗೆ ಏನೇ ತೊಂದರೆ ಇದ್ರೂ ಈವನ್ ವಿತ್ ದ ಹಸ್ಬೆಂಡ್ ಅಡ್ಜಸ್ಟ್ ಆಗೋವರೆಗೂ ಶಿ ಕೆನಾಟ್ ಎಕ್ಸ್ಪ್ರೆಸ್. ಹೌದು. ಎಸ್. ಹೌದಾ? ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ, ಈ ಆಷಾಢ ಮಾಸದಲ್ಲಿ ಕೆಲಸಗಳು ಜಾಸ್ತಿ ಇರೋದ್ರಿಂದ 1 ಮಂತ್ ತವರು ಮನೆಗೆ ಕಳಿಸಿದ್ರೆ ಶಿ ಗೋಸ್ ಬ್ಯಾಕ್ ಟು ಹರ್ ಮದರ್. ಸೊ ಶಿ ಟೆಲ್ಸ್ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಗುಡ್ ಥಿಂಗ್ಸ್ ಶಿ ಈಸ್ ಫೇಸಿಂಗ್ ಇನ್ ದ ಹಸ್ಬೆಂಡ್ಸ್ ಹೌಸ್. ಸೊ ಸೈಕಾಲಜಿಕಲಿ ಇವಾಗ ಏನು ಮಾಡ್ತೀವಿ, ಕೌನ್ಸಿಲಿಂಗ್ ಅಂತ ಹೋಗ್ತಿರಲ್ಲ ಎಲ್ಲರೂ. ಸೊ ಸೈಕಾಲಜಿಕಲಿ ಎಲ್ಲ ಕ್ಲಿಯರ್ ಆಗತ್ತಾ, ಆರಾಮಾಗತ್ತಾ? ನೋಡಿ, ಅದೇ ಫಸ್ಟ್ ಇಯರ್ ಮಾತ್ರ ಹೇಳಿದ್ದಾರೆ, ಸೆಕೆಂಡ್ ಇಯರ್ ಹೇಳಿಲ್ಲ. ಯಾಕೆಂದ್ರೆ ಸೆಕೆಂಡ್ ಇಯರ್ ಅಷ್ಟೊತ್ತಿಗೆ ಅಡ್ಜಸ್ಟ್ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾಳೆ. ಆಗಿರ್ತಾರೆ.